चाय वाला बन सकता है तो एडवोकेट वाला क्यों नहीं बन सकता है? क्या कमी है? ಅವರೆಲ್ಲ ಆಗ್ತಿರೋ ನಾನು ಯಾಕೆ ಆಗ್ಬಾರ್ದು ಅಂತ ಅವ್ನು ಆಗ್ತಾನೆ ಬಿಡ್ತಾನೆ ಬೇರೆ ವಿಚಾರ, ನಾನಂತೂ ಆಗ್ತೀನಿ, ಬೇರೆ ವಿಚಾರ. ಬರ್ಬೇಕು ಸರ್, ಆಚೆ ಕಡೆ ಬರ್ಬೇಕು, ಹೋರಾಟ ಮಾಡ್ಬೇಕು. ಉಪೇಂದ್ರ ಒಂದ್ 2-3 ಸತಿ ಜೈಲ್ಗೆ ಹೋಗ್ಬೇಕು, ಲೀಡರ್ಶಿಪ್ ಏನಾದ್ರು ತೋರಿಸ್ಬೇಕು. ಪ್ರಿಯಾಗಣ ಹಾಕೊಂಡು ರುಬ್ಬಿಡ್ತಲ್ಲ ಅಮ್ಮ ಜೈಲ್ಗೋರ ಇವನ್ನ. ಬೇರೆ ನಮ್ಮವ್ರದಲ್ಲ ಸರ್, ಅವ್ರೇನ್ ಪಾಕಿಸ್ತಾನದಿಂದ ಬಂದವ್ರೆ ಸರ್? ಎಲ್ಲರೂ ರುಬ್ತೀನಿ ಸರ್, ನಮ್ಗೇನ್ ಸಮಸ್ಯೆ. ಇಟ್ಲನ್ನ ರುಬ್ಬೇಕು ತಾನೆ, ರುಬ್ ಮಾಡಿ ದೋಸೆ ಹಾಕ್ತಿವಿ ಸರ್, ನಮ್ಗೇನ್ ಸಮಸ್ಯೆ ಇಲ್ಲ ಸರ್. ಈಗ ಫ್ಯಾಮಿಲಿ ಮ್ಯಾಟ್ರಿಕ್ ಬಂದ್ರೆ ಸರ್, ಈಗ ನಿಮ್ಮ ಮಕ್ಕಳು ಏನು ಓದ್ತಾ ಇದಾರೆ ಸರ್? ಒಬ್ರು ಲಾ ಓದ್ತಾ ಇದಾರೆ, ಇನ್ನೊಬ್ರು ಸ್ಕೂಲ್ ಲಾ ಓದ್ತಾ ಇದಾರೆ ಆಲ್ರೆಡಿ. ಓಕೆ ಸರ್, ಅವ್ರು ಏನ್ ಹೇಳ್ತಾರೆ ಸರ್ ತಂದೆ ಬಗ್ಗೆ? ಸೇಮ್ ಆಗ್ಲಿ ಅಂತಾರೆ. ಜಲ್ದಿ ಆಗಪ್ಪ ಅಂದ್ರು, ಆಗದಾಕಿ ಜಲ್ದಿ ಆಗಪ್ಪ ಅಂದ್ರು. ನೀವು ಯಾವ ತರ ಇದೆ ಅಂದ್ರೆ ಅದನ್ನೇ ತಲೆಯಲ್ಲಿ ರೂಢಿಸ್ಕೋಬೇಕು. ಇಲ್ಲ ಅಲ್ಲ, ನೀವ್ ಹೆಂಗಿದೆ ಅಂತಂದ್ರೆ ಕೆಳಗಡೆ ಯಾವ್ದೋ ಸೋರೆಕಾಯಿ ಬದನೆಕಾಯಿ ಮಾಡ್ತಾರಲ್ಲ, ತಗೊಂಬ ಹೋಗಂದಂಗಿದೆ ಸಿಎಂ ಕುರ್ಚಿನ ಅಲ್ವಾ? ಅಲ್ವಾ? ಅಷ್ಟು ಈಸಿನೂ ಅಲ್ಲ, ಕಷ್ಟನೂ ಅಲ್ಲ. ನಥಿಂಗ್ ಈಸ್ ಇಂಪಾಸಿಬಲ್. ನಾನು ನಿಮ್ಗೆ ಯಾವಾಗ್ಲೂ ಹೇಳಿದೆ, ಒಬ್ಬ ಚಪ್ಪಲಿ ಹೋಲಿತಾ ಇದ್ದಂತ ಅಬ್ರಾಹಂ ಲಿಂಕನ್ ಆ ದೇಶದ ರಾಷ್ಟ್ರಪತಿ ಆಗ್ತಾನೆ ಅಂತಂದ್ರೆ, ಒಬ್ಬ ಟೀಮ್ ಆರೋನ್ ಇವತ್ತು ದೇಶದ ಪ್ರಧಾನಿ ಹುದ್ದೆಯಲ್ಲಿ ಇದ್ದಾನೆ ಅಂತಂದ್ರೆ ಅದು ದೊಡ್ಡ ವಿಚಾರ ಅಲ್ಲ. ಒಬ್ಬ ನಮ್ಮ ಆದಿವಾಸಿ ಹೆಣ್ಮಗಳು ದೇಶದ ರಾಷ್ಟ್ರಪತಿ ಇವತ್ತು ನಮ್ಮ ದೇಶದ ರಾಷ್ಟ್ರಪತಿ ಆದಿವಾಸಿ ಹೆಣ್ಮಗಳು, ಕರೆಕ್ಟ್ ಅಲ್ವಾ? ಒಬ್ಬ ಟೀಮ್ ಆಡ್ತಾ ಇದ್ದಾನೋ ನಮ್ಮ ಪ್ರಧಾನಿ ಆಗ್ಬೋದು ಅಂತ. ದಟ್ ಇಸ್ ದ ಪವರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ಮ ದೇಶದ ಸಂವಿಧಾನ ತಾಕತ್ತದು. ನಾನು ಸಿಎಂ ಆಗ್ಬಾರ್ದು ಅಂತ सर ಯಾಕೆ ಆಗ್ಬಾರ್ದು? ಆಗ್ತೀವಿ ಸರ್. ಅದೇ ಸರ್, ನೀವು जब चाय वाला बन सकता है तो एडवोकेट वाला क्यों नहीं बन सकता है? क्या कमी है? ಅವರೆಲ್ಲ ಆಗ್ತಿರೋ ನಾನು ಯಾಕೆ ಆಗ್ಬಾರ್ದು ಅಂತ. ಅವ್ನು ಆಗ್ತಾನೆ ಬಿಡ್ತಾನೆ ಬೇರೆ ವಿಚಾರ, ನಾನಂತೂ ಆಗ್ತೀನಿ, ಅದು ಬೇರೆ ವಿಚಾರ. ಏನ್ ಕಡಿಮೆ ಇದೆ? ಏನ್ ಕಡಿಮೆ ಇದೆಯಾ? ಕನ್ನಡಿಗರು ಏನ್ರಲ್ಲಿ ಕಡಿಮೆ ಇದೀವಿ ನಾವು? ಏನ್ ಗುಜರಾತಿಗಳೇ ಆಗ್ಬೇಕಾ? ಜೈನೇ ಆಗ್ಬೇಕಾ? ಉತ್ತರ ಪ್ರದೇಶದನೇ ಆಗ್ಬೇಕಾ? ನಮ್ಮಲ್ಲ ತಾಕತ್ತಿಲ್ವಾ? ಆಗ್ಲೇ ಒಬ್ರು ಪ್ರಧಾನಿ ಆಗಿ ತೋರಿಸಿದಾರಲ್ಲ, ದೇವೇಗೌಡರು ಆಗಿ ತೋರಿಸಿದಾರಲ್ವಾ? ಇವತ್ತು ಮೊಮ್ಮಕ್ಳ ಹೆಸರು ಹಾಳು ಮಾಡಿರ್ಬೋದು, ಬೇರೆ ವಿಚಾರ. ಬಟ್ ದೇವೇಗೌಡರು ತಮ್ಮ ತಾಕತ್ತು, ಕನ್ನಡಿಗರ ತಾಕತ್ತನ್ನು ತೋರಿಸೋರಲ್ಲ. ದೆಹಲಿನಲ್ಲಿ ಎಸ್ ಎ ಕನ್ನಡಿಗ ಕ್ಯಾನ್ ಬಿಕಮ್ ಎ ಪ್ರೈಮ್ ಮಿನಿಸ್ಟರ್ ಅಂತ ಆಲ್ರೆಡಿ ರೆಕಾರ್ಡ್ ಇದೆ ಅಲ್ವಾ? ಇನ್ನೊಂದು ರೆಕಾರ್ಡ್ ಮಾಡಮ್ ಬಿಡಿ, ಏನ್ ತಪ್ಪೇನು? ಈಗ ಅಂದ್ರೆ ಸರ್, ಈಗ ಸಿಎಂ ಆಗ್ಬೇಕು ಅಂದ್ರೆ ಒಂದು ಪಕ್ಷ ಬೇಕು ಸರ್. ಯಾವ ಪಕ್ಷ ಇರ್ಲಿ ಬಿಡಿ, ಕಾಂಗ್ರೆಸ್ ಅನ್ಕೊಳ್ಳಿ. ಕಾಂಗ್ರೆಸ್ ಏನು ಸಿದ್ದರಾಮಯ್ಯ ನೋಡ್ದ ಸ್ವಂತ ಪಕ್ಷನ? ಸ್ವತಂತ್ರ ಪೂರ್ವಕ್ಕೆ ಒಂದು ಐಡಿಯಾಲಜಿ ಅದು. ಆವತ್ತಿನ ಮಟ್ಟದಲ್ಲಿ ನೆಹರು ತುಂಬಾ ಹತ್ರವಾಗಿದ್ರು ಹೋರಾಟಕ್ಕೆ. ಗಾಂಧಿ ಅದನ್ನ ಮುನ್ಸೂಚನೆ ತಗೊಂಡ್ರು, ಗಾಂಧಿ ಅದನ್ನ ನಡ್ಸ್ಕೊಂಡು ಹೋದ್ರು. ಸ್ವತಂತ್ರ ಬಂದ್ಮೇಲೆ ಒಂದು ಪಕ್ಷವಾಗಿ ಕನ್ವರ್ಟ್ ಆಯ್ತದು. ನೆಹರು ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಆ ಒಂದು ಪಕ್ಷಕ್ಕೆ ಜೈಲುಗಳಲ್ಲಿ ಎಲ್ಲ ಮಾಡಿ ಡಿಸ್ಕವರಿ ಆಫ್ ಇಂಡಿಯಾ ಬುಕ್ ಎಲ್ಲ ಬರೆದು ಸಾಕಷ್ಟು ಹೋರಾಟ ಮಾಡೋದ್ರಿಂದ ಇವಾಗ ಬಿಕಮ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್. ತದನಂತರ ಶಾಸ್ತ್ರಿ ಅವರು ಆದ್ರು, ತದನಂತರ ಇಂದಿರಾ ಗಾಂಧಿ ಎಲ್ಲ ಆಯ್ತಲ್ಲ, ಚಂದ್ರಶೇಖರ್ ಆದ್ರು. ಐ ಥಿಂಕ್ ಇವರು ನಮ್ಮ ದೇವೇಗೌಡರು, ಚಂದ್ರಶೇಖರ್, PV ನರಸಿಂಹರಾವ್, ರಾಜೀವ್ ಗಾಂಧಿ ಸರ್, ಅವ್ರವ್ರಿಗೆ ಅಧಿಕಾರ ಸಿಕ್ಕಿದಾಗ ಆ ಪಕ್ಷದಲ್ಲಿ ಆಗಿದ್ದಾರೆ. ನನಗೂ ಕಾಂಗ್ರೆಸ್ ಸಿಕ್ಕರೆ ಅಥವಾ ಹೈಜಾಕ್ ಮಾಡಿದ್ರೆ ಮಾಡೋಣ ಬಿಡಿ, ಏನ್ ದೊಡ್ಡ ವಿಚಾರ. ಎಲ್ಲರೂ ಅದನ್ನೇ ತಾನೇ ಮಾಡ್ತಾರೆ. ಈಗ ಕಾಂಗ್ರೆಸ್ ಅಂತ ಹೇಳಿ ಅಕಸ್ಮಾತ್ ಈಗ ಬಿಜೆಪಿ ಸೀಟ್ ಕೊಡ್ತೀನಿ ಅಂದ್ರೆ ಮಾಡೋಣ ಸರ್, ಏನ್ ತಪ್ಪೇನಿದೆ. ಬಿಜೆಪಿ ನಮ್ಮವ್ರದಲ್ಲ ಸರ್, ಅವ್ರೇನ್ ಪಾಕಿಸ್ತಾನದಿಂದ ಬಂದವ್ರೆ ಸರ್? ಎಲ್ಲರೂ ರುಬ್ತೀನಿ ಸರ್, ನಮ್ಗೇನ್ ಸಮಸ್ಯೆ. ಇಟ್ಲನ್ನ ರುಬ್ಬೇಕು ತಾನೆ, ರುಬ್ ಮಾಡಿ ದೋಸೆ ಹಾಕ್ತಿವಿ ಸರ್, ನಮ್ಗೇನ್ ಸಮಸ್ಯೆ ಇಲ್ಲ ಸರ್. ಅಂದ್ರೆ ನನ್ಗೆ ಪಕ್ಷ ಮುಖ್ಯ ಅಲ್ಲ, ನಾನು ಸಿಎಂ ಆಗ್ಬೇಕು. ಅಯ್ಯೋ, ಪಕ್ಷ ಮುಖ್ಯ ಅಂತಲ್ಲ, ನನ್ಗೆ ಐಡಿಯಾಲಜಿನೂ ಕೂಡ ತುಂಬಾ ಇಂಪಾರ್ಟೆಂಟ್. ನಾನು ಇವತ್ತು ಎಷ್ಟು ಜನ ಕೇಳಿದ್ರು ಸರ್, ಒಳ್ಳೊಳ್ಳೆ ಕಾರು, ಒಳ್ಳೊಳ್ಳೆ ಲೈಫ್ ಸ್ಟೈಲ್ ಅಂತಂದ್ರು. ನಾನು ಸಿಎಂ ಆಗಿ ದೇಪ್ಬಿಟ್ಟು ಜನಗಳ ದುಡ್ಡು ದೇಪ್ಬಿಟ್ಟು ನನಗೆ ಆ ಜೀವನ ಮಾಡಕ್ ಇಷ್ಟ ಇಲ್ಲ. ಸಿಎಂ ಆಗಿ ಮುಂಚೆನೆ ನಂದೇ ಆದಂತ ವ್ಯಕ್ತಿತ್ವ ಇದೆ, ನಂದೇ ಆದಂತ ಲೈಫ್ ಸ್ಟೈಲ್ ಇದೆ. ನಾವ್ ಹಂಗೆ ಆಯ್ತೀವಿ. ನಾವು ಸಿದ್ದರಾಮಯ್ಯ ತರ ಪಂಚೆ ಗಿಂಚೆ ಉಟ್ಕೊಳಲ್ಲ, ನಾವು ಕೋಟ್ ಹಾಕೊಂಡೆ ಸಿಎಂ ಆತೀವಿ ಸರ್. ಸೂಟ್ ಹಾಕೊಂಡೆ ಕೋಟೆ. ನಾವ್ ಯಾಕಂದ್ರೆ ಡೌ ಹೊಡಿಯೋದಲ್ಲ. ಕುಮಾರಸ್ವಾಮಿನೂ ಅಷ್ಟೇ, ಯಾವ್ದೋ ಪ್ಯಾಂಟ್ ಶರ್ಟ್ ಹಾಕೊಂಡಿರ್ತಾರೆ, ಸಡನ್ ಆಗಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಪಂಚೆ ಉಟ್ಕೊಂಡ್ಬಿಡ್ತಾರೆ. ಏನದು ಅಂದ್ರೆ ನಾವೆಲ್ಲ ನಿಮ್ಮವರು ಅಂತ. ನನ್ಗೆ ತೋರ್ಸಕ್ಕೆಲ್ಲ ಇಷ್ಟ ಅಲ್ಲ ಸರ್. ನಾವೇನಿದ್ರು ದಿಲ್ಲಲ್ಲಿ ಮಾಡಬೇಕು, ನಿಯತ್ತು ಎದೆಲಿನಲ್ಲಿ ಇರ್ಬೇಕು. ಇವನ್ ಡ್ರೆಸ್ಸಿಂಗ್ ಸೆನ್ಸು ಅಷ್ಟೇ, ಜನಗಳು ಗೋಬೆ ಮಾಡಕ್ ಹಾಕೋದು ಇವ್ರು. ಈಗ ಕೋಟ ಹಾಕೊಂಡು ಒಳ್ಳೆ ಕೆಲಸನೇ ಮಾಡು, ಪಂಚೆ ಹಾಕೊಂಡು ಪಕ್ಕದ ಮನೆ ಹೊಡ್ಕೊಂಡೋದು ಏನ್ ಮಾಡೋದು ನಾವು? ಅದ್ಬೇಕಾ ಕಟ್ ಮಾಡ್ಕೊಳ್ಳಿ. ಈಗ ಸರ್ ಅದೇ ಇದ್ರಲ್ಲೇ ಒಂದು ಪ್ರಜಾಕೀಯ ಅಂತ ಒಂದು ಪಕ್ಷ, ಅದ್ರ ಬಗ್ಗೆ ಸರ್ ಪ್ರಜಾಕೀಯನು ಇದೆ ಅಂದ್ರೆ ಎಜುಕೇಟೆಡ್ ಆಗ್ಬೇಕು ನಮ್ ಜನರು ಅಂತ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಪ್ರಜಾಕೀಯ ಬರ್ಬೇಕು ಸರ್, ಆಚೆ ಕಡೆ ಬರ್ಬೇಕು, ಹೋರಾಟ ಮಾಡ್ಬೇಕು. ಉಪೇಂದ್ರ ಒಂದ್ 2-3 ಸತಿ ಜೈಲ್ಗೆ ಹೋಗ್ಬೇಕು, ಲೀಡರ್ಶಿಪ್ ಏನಾದ್ರು ತೋರಿಸ್ಬೇಕು. ಅಲ್ಲೆಲ್ಲ ಕೂತ್ಕೊಂಡು ಕಥೆಗಳು ಹೇಳಿದ್ರೆ ಸರ್, ಸಿನಿಮಾ ಅಂತೂ ಅಲ್ಲ ರಾಜಕೀಯ. ರಾಜಕೀಯ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಫಿಸಿಕಲ್ ಆಗಿ ಹೋಗ್ಬೇಕು. ಆಯ್ತಾ? ಸದಾಶಿವನಗರದಲ್ಲಿ ಮನೆ 2ನೇ ಮನೆ ಗೃಹಪ್ರವೇಶ ಮಾಡೋದಲ್ಲ ಸರ್. ನೀವು ಉತ್ತರ ಕರ್ನಾಟಕದ ಮನೆಗೆ ಹೋಗಿ ಅಲ್ಲಿನ ಜೀವನ ನೋಡ್ಕೊಂಡು, ಅಲ್ಲಿನ ವಿಚಾರಗಳು ನೋಡ್ಕೊಂಡು ಹೋರಾಟಗಳು ಮಾಡಿ 2000 ಜನ ರೈತರು ಸುತ್ತೋದ್ರು. ಉಪೇಂದ್ರ ಏನ್ ಮಾಡ್ತಾ ಇದ್ದಾನೆ? ಫಿಲಮ್ ಮಾಡ್ಕೊಂಡು ಕಾಸು ಮಾಡ್ಕೊಂತ ಇದ್ದಾನೆ.
ಬೇರೆ ಏನ್ ಮಾಡ್ತಾ ಇದ್ದಾನೆ. ಓಕೆ ಸರ್, ಅವ್ರು ಹೇಳೋ ಪ್ರಕಾರ ಪ್ರಜಾಕೀಯ ಅನ್ನೋದು ಪ್ರತಿಯೊಬ್ಬ ಪ್ರಜೆದು ಈ ತರ ಓಡಾಡೋದು ಬೇಡ ಅಂತ ಹೇಳ್ತಾರೆ. ಹೌದು ಸರ್, ಹಂಗೆ. ಹ್ಞೂ ಸರ್, ಮನೆ ಕೂತ್ಕೊಂಡೆ ಮೈಲಾರ ಸುತ್ಕೊಂಡ್ಬಿಡೋದು, ಇವೆಲ್ಲ ಪುಂಗದಿಲ್ಲಿ ಸರ್. ಇದೆಲ್ಲ ನಿಜವಾಗ್ಲೂ ಸಾಧ್ಯನಾ? ಆ ರೀತಿ ಗಾಂಧಿ ಮನೆ ಕೂತ್ಕೊಂಡಿದ್ರೆ ನಾವ್ ಯಾರ ಮನೆಯಲ್ಲ ಬ್ರಿಟಿಷ್ ಮನೇಲಿ ಇವಾಗ್ಲೂ ಕೂಡ ಬೂಂದಿ ಮಾಡ್ಬೇಕಾಗಿತ್ತು. ಏನ್ ಸರ್ ಕತೆ ಇದು? ಎಲ್ಲಿ ಸರ್ ಇದೆಲ್ಲ? ನಿಜವಾಗ್ಲೂ ಯಾರಿಗಾರು ಪ್ರಾಕ್ಟಿಕಲ್ ಆಗಿ ಇರ್ಲಿ ಸರ್. ಐಡಿಯಾನು ಅಷ್ಟೇ, ಫಿಲಮ್ ವಿಚಾರನೂ ಅಷ್ಟೇ. ಫಿಲಮ್ ಮಾಡಿದ್ರೆ ಯಾರು ಆ ಥರ ಐಡಿಯಾ ಇದೆ ಅಂತ ಮನೇಲಿ ಕೂತ್ಕೊಂಡಿದ್ರೆ ಫಿಲಮ್ ಸುತ್ಕೊಂತದೆ, ರೆಕಾರ್ಡ್ ಮಾಡ್ಕೊಂತದೆ, ಅದೇ ಎಡಿಟಿಂಗ್ ಮಾಡ್ಕೊಂತದೆ, ಅದೇ ಥಿಯೇಟ್ರಲ್ಲಿ ಹಾಕೊಂತ ಅಂದ್ರೆ ಏನ್ ಸರ್ ಅದು ಲೆಕ್ಕಾಚಾರ? ಅದು ಒಂದು ಫಿಲಮ್ಗೆ ಎಷ್ಟು ಕಷ್ಟಪಡ್ತಾರೆ ಅವರು ಸರ್. ರಾಜಕೀಯ ಅನ್ನೋದನ್ನ ಅವ್ರಿಗೆ ಗೊತ್ತಿದೆ. ಅವರು ಬೇರೆಯವ್ರ ಮಕ್ಕಳು ಕರ್ಕೊಂಬಂದು ಪ್ರಜಾಕೀಯದಲ್ಲಿ ಮೆಂಬರ್ಗಳು ಮಾಡಿ ಎಲೆಕ್ಷನ್ ಗೆಲ್ಸ್ತಾರೆ. ಭೂಪೇಂದ್ರ ನಿಂತ್ಕೊಂತ ಹೇಳಿ ಸರ್, ನಿಂತ್ಕೊಂಡು ಗೆಲ್ ತೋರ್ಸಕ್ಕೆ ಹೇಳಿ. ಲೀಡರ್ ಶುಡ್ ಲೀಡ್ ದ ಕ್ರೌಡ್. ಯಾರೊಬ್ಬ ಲೀಡರ್ ಅಂತ ಯಾರೋ ಹೇಳ್ತಾನೆ ಸರ್, ಅವ್ನು ಕ್ರೌಡನ್ನ ಲೀಡ್ ಮಾಡಬೇಕು ಸರ್. ನೀವು ಹೋಗ್ರಿ, ನಾನು ಹಿಂದ್ಗಡೆ ನಿಂತ್ಕೊಂಡು ಟಾಟಾ ಬಾಬಿ ಮಾಡ್ತೀನಿ ಅಂತಂದ್ರೆ ನನ್ಗೆ ಗೊತ್ತಿಲ್ಲ ಸರ್ ಏನ್ ಮಾಡ್ತಾವ ಉಪೇಂದ್ರ ಅಂತ. ನೋಡಿ, ನಾನು 2-3 ಸತಿ ಜೈಲ್ಗೆ ಹೋಗಿದ್ದೀನಿ. ಒಂದ್ಸತಿ ಜೈಲ್ಗೆ ಹೋಗಕ್ಕೆ ಹೇಳಿ ಸರ್ ಉಪೇಂದ್ರನ. ಸದಾಶಿವ ಮನ್ಗೆ ಹೋಗೋದಲ್ಲ ಸರ್, ಪ್ರಿಯಾಗಣ ಹಾಕೊಂಡು ರುಬ್ಬಿಡ್ತಲ್ಲ ಅಮ್ಮ, ನಾನು ಜೈಲ್ಗೆ ಹೋರ ಇವನ್ನ ಇದಕ್ಕೆ ಮಾಡ್ಕೊಳ್ಳಿ. ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ? ನೀವು ನಗಿಸ್ತಾ ಇದ್ರಲ್ಲ ಸರ್. ಹೇಳಿ, ಕರೆಕ್ಟ್ ಅಲ್ವ? ಹೇಳೋದು ತಪ್ಪು ಹೇಳ್ತಾ ಇದ್ದೀನ? ತಪ್ಪಿದೆ, ಕರೆಕ್ಟ್ ಮಾಡಿ ನನ್ನ. ಮತ್ತೆ ಸರ್, ಈಗ ಇದು ನೀವೇ ಹೇಳಿದ್ರೆ ಅಂದ್ರೆ ಈ ಹೋರಾಟದಲ್ಲಿ ಕೇಸ್ಗಳು ಕಾಮನ್ ಅಂತಾರ? ಏನ್ ಸರ್, ನಾವು ಮಾಡ್ಕೊಂಡ್ರ ವ್ಯವಸ್ಥೆನಲ್ಲಿ ಕೆಲವು ಬಲಿಷ್ಠ ಇದ್ದನು ಸುಳ್ಳು ಕೇಸ್ ಹಾಕ್ತಾನೆ, ಫೇಸ್ ಮಾಡ್ಬೇಕು. ಅದಕ್ಕೋಸ್ಕರ ಲಾವ್ ಓದಿರ್ಬೇಕು. ಅದಕ್ಕೆ ಲಾವ್ ಓದಿರೋದು ನಾನು. ನಿಮ್ಮ ಎಷ್ಟು ಕೇಸ್ಗಳಿದೆ ಸರ್? ಗೊತ್ತಿಲ್ಲ. ಇರ್ಲಿ ಬಿಡಿ, ಎಷ್ಟು ಕೇಸ್ ಇದ್ರೆ ಇರ್ಲಿ ಬಿಡಿ. ಏನ್ ಕೇಸ್ ನಂಬರ್ ಕಟ್ಟಿ ಏನ್ ನೀವೇನ್ ಕಾಸು ಕೊಡಂಗಿದ್ರೆ ಬೇಕಾರೆ ಹೇಳ್ತೀನಿ. ಬೇಕಾರೆ ಕೇಸ್ ಹೆಂಗ್ ಹೇಳ್ತಾ ಇದ್ರೆ ಅಂದ್ರೆ ನಾಳೆ 4-5 ಲಕ್ಷ ಕಾಸು ಕೊಡೋ ಕೇಳ್ತಾ ಇದ್ದೀರಾ? ಅಲ್ಲ ಸರ್, ಈಗ ಏನೋ 4-5 ಕೇಸ್, 4-5 ಪೆಂಡಿಂಗ್ ಇದೆ ಅಷ್ಟೇ. ನಾನು ಮುತಾಲಿಕ್ ತರ 100 ಏನಿಲ್ಲ ಬಿಡಿ. ಅವನು ಒಂಥರ ವಿಚಿತ್ರ. ಅಲ್ಲ ಸರ್, ಈಗ ಕಾಮನ್ ಮ್ಯಾನ್ ಗೆ ಒಂದೇ ಕೇಸ್ ಇದ್ರೆ ಯಪ್ಪ ನಾಳೆ ಕೇಸ್ ಬರುತ್ತೆ, ನಾಳೆ ಏನಾಗ್ತದೆ? ನಿಮ್ಮನ್ನೇನೋ ಜಡ್ಜನ್ ಕುಯ್ದ್ಬಿಟ್ಟು ಉಪ್ಪಿನಕಾಯಿ ಹಾಕ್ಬಿಡ್ತಾರ? ಏನಾಗಲ್ಲ. ಅಲ್ವ ನಿಂತ್ಕೊಳ್ಳೋದು, ಎವಿಡೆನ್ಸ್ ಬಂದಾಗ ಎವಿಡೆನ್ಸ್ ಹೇಳೋದು, ಕ್ರಾಸ್ ಮಾಡೋದು, 3-1 ಸ್ಟೇಟ್ಮೆಂಟ್ ಆಗತ್ತೆ, ಆರ್ಗ್ಯುಮೆಂಟ್ ಆಗತ್ತೆ. ಅಲ್ಲಿ ಎವಿಡೆನ್ಸ್ ಇದ್ರೆ ಕನ್ವಿಕ್ಷನ್ ಆಗತ್ತೆ. ಇಲ್ಲ ಹೋಗಪ್ಪ ಮನೆಗೆ ಬರ್ಲಿ, ಟಾಟಾ ಬಾಯ್ ಅಂತ ಕಳಿಸ್ತಾರೆ. ಏನ್ ಸರ್ ಅದು? ಯಾಕೆ ಕಳಿಸ್ಕೊಂತೀರಾ? ಯಾಕೆ? ಇಲ್ಲ ಸರ್, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಹೌದಾ? ಓಕೆ ಸರ್, ನಮ್ ಜೊತೆಗೆ ಇಷ್ಟೊತ್ತು ಟೈಮ್ ಕೊಟ್ರಿ. ಥ್ಯಾಂಕ್ ಯು. ಹೇಗೆ ಅನಿಸ್ತು ಸರ್ ನಿಮ್ಗೆ? ಇಲ್ಲ, ನಾವು ಉತ್ತರ ಕರ್ನಾಟಕದ ಮಂದಿ ನೀವು ಪಾಪ. ನಾವು ಹೆಚ್ಚಿನ ಪ್ರೇರೇಪಣೆ ಮತ್ತೆ ಹೆಚ್ಚಿನ ಪ್ರೇರೇಪಣೆ ಸಮಯ ನಿಮ್ಗೆಲ್ಲ ಕೊಡ್ಬೇಕು ನಾವು. ಯಾಕಂದ್ರೆ ನೀವು ನಮ್ಮ ಅಂಟಮ್ಮಂದ್ರೆ ಎಲ್ಲ ಅಲ್ಲಿನ ಜನರು. ರಾಧಾರೇಗೌಡರು ನೋಡಿ ಗ್ಯಾರಂಟಿ ನ್ಯೂಸ್ ಮಾಡಿದ್ದಾರೆ, ನಮ್ ಸಂತೋಷ. ಉತ್ತರ ಕರ್ನಾಟಕದವರು ಬರೀ ಖರ್ಗೆ ಒಬ್ಬರೇ ಹಾಕಬೇಕು, ಬೇರೆಯವ್ರು ಆಗ್ಲಿ ಅಂತ ನಮ್ಮ ಆಸೆ. ಬರೀ ಈಶ್ವರ್ ಖಂಡ್ರೆ ಹಾಕಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರೇ ಹಾಕಬೇಕು, ಜಾರಕಿಹೊಳಿ ಬ್ರದರ್ಸ್ ಒಬ್ಬರೇ ಆಗ್ಬೇಕು, ಶ್ರೀರಾಮುಲು ಒಬ್ಬರೇ ಹಾಕಬೇಕು, ಬೇರೆಯವ್ರು ನಿಮ್ ತರ ಎಲ್ಲ ಒಂದ್ ಮಟ್ಟಿಗೆ ಮೇಲೆ ಬರ್ಲಿ ಅನ್ನೋ ನಮ್ಮ ಆಸೆ. ಹಂಗಾಗಿ ಓಕೆ ಸರ್, ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಮ ಸರ್ ಅವ್ರು ನೋಡಿದ್ರಿ, ನಾವೇನ್ ಅನ್ಕೊಂಡಿದ್ವಿ ಸ್ವಲ್ಪ ಖಡಕ್ಕು, ಯಾವಾಗ ನೋಡಿದ್ರು ಹೋರಾಟ ಅಂತಂದ್ರೆ, ಬಟ್ ಅಷ್ಟೇ ನಿಮ್ ಕಾಮಿಡಿನೂ ಮಾಡ್ತೀರಾ ಸರ್? ಬೇಕಾಗಿದೆ ಇವತ್ತಿನ ಜೀವನದಲ್ಲಿ. ಹಾರ್ಟ್ ಅಟ್ಯಾಕ್ ಆಗೋದನ್ನ ತಪ್ಪಿಸ್ಬೇಕಾಗತ್ತೆ. ಸೊ ನಾವು ತುಂಬಾ ಸ್ಟ್ರಿಕ್ಟ್ ಇದ್ದಾಗ ಬಾಡಿ, ಈಗ ನೋಡಿ ಮೋಲ್ಡ್ ಹಾಕ್ಬೇಕಾದ್ರೆ ಸ್ವಲ್ಪ ಸಾಫ್ಟ್ ಇರ್ಬೇಕು ಅಂತ, ಇದಕ್ಕೆ ಹೊಡೆದೋಗ್ಬಾರ್ದು ಅಂತ. ತುಂಬಾ ಗಟ್ಟಿ ಆಗ್ಬಿಟ್ರೆ ಹೊಡೆದೋಗ್ಬಿಡ್ತೀವಿ. ಜೀವನನೂ ಅಷ್ಟೇ, ತುಂಬಾ ಡಿಸಿಪ್ಲಿನ್ ಇರೋಕೋಬಾರ್ದು. ನಾನು ಯಾವಾಗ ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ನಾನು ಸುಮಾರು ಜನ ಗರ್ಲ್ ಫ್ರೆಂಡ್ಸ್ ಇದ್ದು ಎಲ್ಲ ಕೇಳ್ತಾರೆ, ಏನ್ ಸರ್ ನೀವು ಇಷ್ಟೊಂದು ಸ್ಟ್ರಿಕ್ಟ್ ಗರ್ಲ್ ಫ್ರೆಂಡ್ ಯಾಕ್ರಿ? ನನ್ ಗರ್ಲ್ ಫ್ರೆಂಡ್ ಇರ್ಬಾರ್ದಾ? ಏನ್ ಕರ್ಮ ನಂದು? ನನ್ನ ಹೆಂಡತಿ ಕೂಡ ಒಂದ್ ಸಮಯದಲ್ಲಿ ಗರ್ಲ್ ಫ್ರೆಂಡ್ ಆಗಿದ್ದವಳೆ, ಆಮೇಲೆ ಮದುವೆ ಮಾಡ್ಕೊಂಡು ಹೆಂಡತಿ ಆದ್ಲು. ಹಂಗಾಗಿ ಗರ್ಲ್ ಫ್ರೆಂಡ್ ಅಂದ್ರೆ ಏನಂತಂದ್ರೆ ಬೇರೆ ಬೇರೆ ಕೆಟ್ಟ ಭಾವನೆಗಳು ಇವ್ರಿಗೆ. ಗರ್ಲ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್ ಅಂದ್ರೆ ಏನೋ ಹುಡುಗರು ಸ್ನೇಹಿತರು, ಹುಡುಗಿರು ಸ್ನೇಹಿತರು. ಸ್ನೇಹಿತೆ ಆಗೋದು ತಪ್ಪೇನಿದ್ರಲ್ಲಿ. ಸೊ ಎಲ್ಲದಕ್ಕೂ ಕೆಟ್ಟದಕ್ಕೆ ರಿಲೇಟ್ ಮಾಡಿದ್ರೆ ರಮೇಶ್ ಜಾರಕಿಹೊಳಿ ತರ ನಾವೇನ್ ಮಾಡಕ್ಕಾಗತ್ತೆ? ಸೊ ಜನರಿಗೆ ಅದು ತುಂಬಾ ಬಿಟ್ಟಿದ್ದಾರೆ, ತುಂಬಾ ತಲೆ ತುಂಬಾ. ಏನೇನ್ ಬೇಕೋ ಏಟ್ ಮಾಡ್ಕೊಳ್ಳಿ, ಸಮಸ್ಯೆ ಏನಿಲ್ಲ. ಯಾರೋ ಒಡಗಿಡ್ದಾರ ಬಂದ್ರೆ ಅವೆಲ್ಲ ನೀವು ಇಷ್ಟ ಧೈರ್ಯ ಕೊಟ್ಮೇಲೆ ಇಷ್ಟ ಬಿಡಿ. ಮತ್ತೊಬ್ಬರ ಸಾಧಕರ ಅಥವಾ ಮತ್ತೊಂದ್ಸಲ ಸಿಗ್ತೀನಿ. ಇವತ್ತು ತುಂಬಾ ನಕ್ಕಿದ್ದೀನಿ. ಮತ್ತೆ ಮುಂದಿನ ಸಿಗೋಣ. ಥ್ಯಾಂಕ್ ಯು ಸರ್, ನಿಮಗೆ ಟೈಮ್ ಕೊಟ್ಟಿದ್ದಕ್ಕೆ. ನಮಸ್ಕಾರ.